ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ದೋಹೆ ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ತಬ ಕಹ ಗೀಧ್ ಬಚನ ಧರಿ ಧೀರ, ಸುನಹು ರಾಮ ಭಂಜನ ಭವ ಭೀರ, ನಾಥ ದಸಾನನ ಯಹ ಗತಿ ಕೀನ್ಹಿ, तेहि खल जनक सुता हरि लीन्ही, ले दक्षिण दिसि गयउ गोसाई, बिलपति अति कुररी की नाई, दरस लागी प्रभु राखेऊ प्राणा, चलन चहत अब कृपा निधाना, राम कहा तनु राखहु तात, मुख मुसुकाई कही तेहि बाता, जा कर नाम मरत मुख आवा, अधमऊ मुकुत होई श्रुति गावा, सो मम लोचन गोचर आगे, राखो देह नाथ के ही खागे, जल भरी नयन कहहि रघुराई, तात कर्म निज ते गति पाई, परहित बस जिन्ह के मन माही, तिन्ह कहु जग दुर्लभ कछु नाही, तनु तजि तात जाहु मम धामा, देवु काह तुम पूरन कामा, सीता हरन तात जनि कहूँ पिता सन जाई, जो मैं राम त कुल सहित कहीं ही दसानन आई, गीध देह तजी धरी हरि रूपा, भूषण बहुपट पीत अनूपा, श्याम गात बिसाल ಭುಜಚಾರಿ, ಅಸ್ತುತಿ ಕರತ್ ನಯನ ಭರಿ ಬಾರಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಲಕ್ಷ್ಮಣರು ಸೀತೆಯನ್ನ ಹುಡುಕ್ತಾ ಬರ್ತಾ ಇದ್ದಾಗ ದಾರಿಯಲ್ಲಿ ಜಟಾಯು ಬಿದ್ದಿರೋದನ್ನ ನೋಡ್ತಾರೆ. ಅವನು ಶ್ರೀರಾಮನ ಚರಣಗಳನ್ನ ನೆನಪು ಮಾಡಿಕೊಳ್ತಾ ಅಲ್ಲಿ ಬಿದ್ದಿದ್ದ. ಆಗ ಕೃಪಾ ಸಿಂಧುವಾದಂತಹ ಶ್ರೀರಾಮ ಅವನ ತಲೆಯನ್ನ ನೇವರಿಸ್ತಾನೆ. ಆಗ ಶ್ರೀರಾಮನ ಮುಖವನ್ನ ನೋಡಿ ಅವನಿಗೆ ಎಷ್ಟೋ ನೋವುಗಳಿತ್ತಲ್ಲ ಅದನ್ನೆಲ್ಲ ಮರ್ತು ಹೋಗ್ತಾನೆ. ಅಂದ್ರೆ ಅದೆಲ್ಲ ಮಾಯ ಆಗೋಗುತ್ತೆ. ಆಗ ಧೈರ್ಯವನ್ನ ತಂದ್ಕೊಂಡು ಜಟಾಯು ಈ ರೀತಿ ಹೇಳ್ತಾನೆ, ಭವಭಂಜನ ಸ್ವಾಮಿ ಅಂದ್ರೇನು, ಈ ಭವದಿಂದನೇ ಬಿಡುಗಡೆ ಮಾಡುವಂಥವನು ಅಂತಹ ಸ್ವಾಮಿ ರಾಮ ಕೇಳು, ದಶಕಂಠನಾದಂತಹ ರಾವಣ ಇದಾನಲ್ಲ ಅವನು ನನ್ನನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಆ ದುಷ್ಟನೇ ಜಾನಕಿಯನ್ನು ಕೂಡ ಅಪಹರಣ ಮಾಡಿದಾನೆ ಸ್ವಾಮಿ. ಅವನು ಅವಳನ್ನ ತೆಂಕಣ ದಿಕ್ಕಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೀತೆ ಕರರಿ ಪಕ್ಷಿಯ ಹಾಗೆ, ಚಕೋರ ಪಕ್ಷಿ ಅಂತ ಹೇಳ್ತೀವಲ್ವಾ, ಅದು ಚಂದ್ರನನ್ನ ಕಾಣದೆ ಪರಿತಪಿಸುತ್ತಲ್ಲ, ಆ ರೀತಿ ಆ ಪಕ್ಷಿಯ ತರ ವಿಲವಿಲ ಅಂತ ಒದ್ದಾಡ್ತಾ ಇದ್ಲು ಸೀತೆ. ನಿಮ್ಮನ್ನ ಕಾಣದೆ ಪ್ರಭು, ನಾನು ಕೂಡ ತಮ್ಮ ದರ್ಶನಕ್ಕೋಸ್ಕರ ಇದುವರೆಗೂ ಕೂಡ ನನ್ನ ಪ್ರಾಣವನ್ನು ಹಿಡಿದಿಟ್ಕೊಂಡಿದ್ದೀನಿ. ಅಂದ್ರೆ ಸಾಯದೆ ನಿಮ್ಮ ದರ್ಶನ ಮಾಡಬೇಕು, ನಿಮಗೆ ಈ ವಿಚಾರವನ್ನ ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಓ ಕೃಪಾ ನಿಧಾನನೇ, ಇನ್ನು ನನಗೆ ಈ ಪ್ರಾಣ ಅನ್ನೋದು ನಿಲ್ಲೋದಿಲ್ಲ. ನಿನ್ನ ನೋಡ್ಬಿಟ್ನಲ್ಲ, ಇನ್ನು ನನ್ನ ಜೀವ ಹೊರಟೋಗುತ್ತಿವಾಗ ಅಂತ ಹೇಳ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ಅಯ್ಯ ನಿನ್ನ ಶರೀರವನ್ನ ಇನ್ನೂ ನೀನು ಉಳಿಸ್ಕೊಂಡಿರು ಅಂತ ಹೇಳ್ತಾನೆ. ಆಗ ಜಟಾಯು ಮುಗುಳ್ನಗ್ತಾ, ದೇವ ಸಾಯ್ಬೇಕಾದ್ರೆ ನಿನ್ನ ನಾಮಸ್ಮರಣೆಯಿಂದ ಅಧಮನಾಗಿರುವಂಥವನು ಅಂದ್ರೆ ಏನು, ತುಂಬ ಕೀಳು ಮಟ್ಟದಲ್ಲಿ ಇರ್ತಾನಲ್ಲ ಅಂಥವನಿಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ ಅಂದ್ಬಿಟ್ಟು ವೇದಗಳು ಹೇಳುತ್ತೆ. ಅಂತಹ ನೀನೇ ನನ್ನ ಕಣ್ಣು ಮುಂದೆ ನಿಂತಿರಬೇಕಾದ್ರೆ ನಾನು ಇನ್ಯಾವ ಪುರುಷಾರ್ಥಕ್ಕೋಸ್ಕರ ಈ ದೇಹವನ್ನು ಉಳಿಸ್ಕೊಳ್ಬೇಕು ಅಂತ ಕೇಳ್ತಾನೆ. ಅಂದರೆ ಇನ್ನೂ ನೀನು ನಿನ್ನ ದೇಹವನ್ನು ಉಳಿಸ್ಕೋ, ಸಾಯ್ಬೇಡ ಅಂತ ಭಗವಂತ ಹೇಳ್ತಾನಲ್ಲ, ಅದಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಈ ದೇಹವನ್ನು ಉಳಿಸ್ಕೊಳ್ಳಿ ಅಂತನ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಶ್ರೀರಾಮ ಕಣ್ಣೀರನ್ನು ತುಂಬಿಸ್ಕೊಂಡು ಹೇಳ್ತಾನೆ. ಅಂದರೆ ಅವನ ಕಣ್ಣಲ್ಲಿ ನೀರು ತುಂಬ್ಕೊಂಬರುತ್ತೆ. ಅಪ್ಪ, ನೀವು ನಿಮ್ಮ ಶ್ರೇಷ್ಠ ಕರ್ಮಗಳಿಂದ ಈ ಸದ್ಗತಿಯನ್ನು ಪಡೆದಿದ್ದೀರಾ. ಅಂದರೆ ಇದರಲ್ಲಿ ನನ್ನ ಒಂದು ಪಾತ್ರ ಏನೂ ಇಲ್ಲ. ನೀವು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಂದ, ಶ್ರೇಷ್ಠ ಕೆಲಸಗಳಿಂದ ನಿಮಗೆ ಸದ್ಗತಿ ಅನ್ನೋದು ಬಂದಿದೆ. ಮನಸ್ಸಲ್ಲಿ ಪರಹಿತ ಇರೋರಿಗೆ, ಅಂದರೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮನಸ್ಸಿರುತ್ತಲ್ಲ, ಅಂಥವರಿಗೆ ಜಗತ್ತಲ್ಲಿ ಯಾವುದೂ ದುರ್ಲಭ ಅಲ್ಲ, ಎಲ್ಲವೂ ಕೂಡ ಸಿಗುತ್ತೆ. ನೀವು ಶರೀರವನ್ನು ಬಿಟ್ಟು ನನ್ನ ಪರಂಧಾಮಕ್ಕೆ ನೀವು ತೆರಳಿ, ಅಂದರೆ ನನ್ನ ಧಾಮ ಇದೆಯಲ್ಲ ಅಲ್ಲಿಗೆ ನೀವು ಹೋಗಿ, ನಾನು ನಿಮಗೆ ಏನನ್ನ ಕೊಡಲಿ, ನೀವು ಪೂರ್ಣ ಕಾಮರು. ಈಗ ಏನೋ ಒಂದು ಮನಸ್ಸಲ್ಲಿ ಇಚ್ಛೆ ಇದ್ದರೆ ಅಂಥವರಿಗೆ ಆ ಒಂದು ಇಚ್ಛೆಯನ್ನು ಪೂರೈಸ್ಕೋ ಅಂತಂದ್ಬಿಟ್ಟು ಭಗವಂತ ನಮಗೆ ಆಶೀರ್ವಾದ ಅಥವಾ ವರ ಅನ್ನೋದನ್ನು ಕೊಡ್ತಾನೆ, ಕೃಪೆ ತೋರಿಸ್ತಾನೆ. ಈಗ ಇವರು ಪೂರ್ಣ ಕಾಮರು, ಅಂದರೆ ಸಂತೃಪ್ತಿಯನ್ನು ಕಂಪ್ಲೀಟಾಗಿ ಹೊಂದಿರೋ ಅಂಥವ್ರು. ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ.
ಸೊ ನೀವು ಪೂರ್ಣ ಕಾಮರಾಗಿರೋದ್ರಿಂದ ನಿಮಗೆ ಕೊಡೋದಕ್ಕೂ ಏನೂ ಇಲ್ಲ ನನ್ನ ಹತ್ರ ಅಂತ ಹೇಳಿ, ಅಯ್ಯ ಪಕ್ಷಿರಾಜ, ಸೀತಾಪಹರಣದ ವಾರ್ತೆಯನ್ನು ನೀವು ಸ್ವರ್ಗದಲ್ಲಿರುವಂಥ ನಮ್ಮ ತಂದೆಯವರಿಗೆ ಹೇಳಬೇಡಿ. ಈಗ ನೀವು ನನ್ನ ಧಾಮಕ್ಕೆ ಹೋಗ್ತಿರಲ್ವಾ, ಅಲ್ಲಿ ಮಾರ್ಗದಲ್ಲಿ ನನ್ನ ತಂದೆಯವರು ಕೂಡ ಸಿಗಬಹುದು. ಅವರಿಗೆ ಈ ಸೀತಾ ಅಪಹರಣ ಆಗಿದೆ ಅಂತಂದ್ಬಿಟ್ಟು ಆ ವಿಷಯದ ಬಗ್ಗೆ ಅವ್ರಿಗೆ ತಿಳಿಸ್ಬೇಡಿ. ಯಾಕೆ ಅಂತಂದರೆ, ನಾನು ನಿಜವಾಗ್ಲೂ ರಾಮನೇ ಆಗಿದ್ದರೆ ದಶಕಂಠ ರಾವಣ ಸ್ವತಃ ತನ್ನ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ಈ ಸುದ್ದಿಯನ್ನು ಮುಟ್ಟಿಸ್ತಾನೆ. ಅಂದರೆ ಏನು, ನಾನು ರಾವಣನನ್ನು ಕೊಂದೇ ಕೊಲ್ತೀನಿ, ಕೊಂದ ಮೇಲೆ ಅವನು ಕೂಡ ನೋಡಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಗೊತ್ತು. ಯಾಕೆ ಅಂದರೆ ಅದೇ ಹಾದಿಯಲ್ಲಿ ಹೋಗ್ತಾನೆ ಅಂತ. ಯಾಕಂದರೆ ಭಗವಂತನ ಕೈಯಲ್ಲಿ ಯಾರು ಸಾಯ್ತಾರೋ ಅವ್ರಿಗೂ ಕೂಡ ಮುಕ್ತಿ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಲ್ವಾ. ಅದಕ್ಕೋಸ್ಕರ ಅವರು ಇಡೀ ಕುಟುಂಬನ ನಾನು ಸರ್ವನಾಶ ಮಾಡೇ ಮಾಡ್ತೀನಿ. ಆಗ ಅವರೇ ಹೋಗಿ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾರಲ್ಲ, ಆಗ ರಾಮ ನಮ್ಮನ್ನು ಕೊಂದ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾಕೆ ಕೊಂದ ಅಂತ ಕೇಳಿದಾಗ ಈ ರೀತಿ ನಾನು ಸೀತಾ ಅಪಹರಣ ಮಾಡಿದ್ದೆ ಅಂತ ಸ್ವತಃ ರಾವಣನೇ ಆ ವಿಷಯವನ್ನು ಅಲ್ಲಿ ಹೇಳಲಿ. ಅದಕ್ಕೋಸ್ಕರ ನೀವು ಸೀತಾ ಅಪಹರಣ ಆಗಿರುವಂಥ ಸುದ್ದಿಯನ್ನು ಅಲ್ಲಿ ಹೇಳಬೇಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಜಟಾಯು ಏನು ಮಾಡ್ದ, ತನ್ನ ಆ ಒಂದು ಗೃದ್ರ ಶರೀರವನ್ನು ಬಿಟ್ಟು ಹರಿರೂಪವನ್ನು ಧರಿಸ್ಕೊಳ್ತಾನೆ. ಅಂತಂದರೆ ಏನು, ಸಾರೂಪ್ಯ ಮುಕ್ತಿ ಅಂದರೆ ಆ ಭಗವಂತನದೇ ಆದಂಥ ಒಂದು ರೂಪ ಅವನಿಗೆ ಸಿಗುತ್ತೆ. ಅನುಪಮವಾದಂಥ ಅನೇಕ ದಿವ್ಯ ಆಭೂಷಣಗಳನ್ನು ತೊಟ್ಟಿರ್ತಾನೆ, ದಿವ್ಯ ಪೀತಾಂಬರವನ್ನು ಕೂಡ ಧರಿಸ್ಕೊಂಡಿರ್ತಾನೆ. ಅವನ ಶರೀರ ಶ್ಯಾಮಲ ವರ್ಣವಾಗಿರುತ್ತೆ. ವಿಶಾಲವಾದಂತಹ 4 ಭುಜಗಳು ಮತ್ತು ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ಕೂಡ ಸ್ಮರಿಸ್ತಾ ಈ ರೀತಿಯೇ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಭಗವಂತನ ರೂಪ ಹೇಗಿರುತ್ತೋ ಅದೇ ರೂಪ ಅವನಿಗೂ ಕೂಡ ಬರುತ್ತೆ. ಅಂದರೆ ಆ ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಂದರೆ ಚತುರ್ಭುಜಧಾರಿಯಾಗೇ ಹೋಗೋದು. ಅಂದರೆ ಭಗವಂತ ಹೇಗೆ ಪೀತಾಂಬರವನ್ನು ತೊಟ್ಟು ಆಭರಣಗಳನ್ನು ತೊಟ್ಕೊಂಡಿರ್ತಾನೋ ಅದೇ ರೀತಿ ಇರುತ್ತೆ. ಭಗವಂತನನ್ನು ಈಗ ಜಟಾಯು ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಜಟಾಯುವಿನ ಒಂದು ವೇಷದಲ್ಲಿಲ್ಲ, ಅವನಿಗೆ ಒಂದು ದಿವ್ಯ ಶರೀರ ಅಥವಾ ದಿವ್ಯವಾದಂತಹ ರೂಪ ಸಿಕ್ಕಿದೆ. ಆ ರೂಪದಲ್ಲಿ ಭಗವಂತನ ಸ್ಮರಣೆಯನ್ನು ಅಥವಾ ಭಗವಂತನ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಮಾಡಿದಂತಹ ಸ್ತುತಿ ಏನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.